ಫ್ರೆಂಡ್ಸ್, ನಾವಿವತ್ತು ಪಾಲಕ್ ಬೇಳೆ ಸಾರು ಮಾಡ್ತಾಯಿದ್ದೀವಿ. ಇದಕ್ಕೆ ನಾನು 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇದಕ್ಕೆ ಹಾಕ್ತಿರ್ತೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಹಸಿಮೆಣಸಿನ್ಕಾಯಿ ಮತ್ತು 3 ಟೊಮೆಟೊ. ಇದನ್ನೆಲ್ಲ ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ವಿಸಿಲು ಬೇಯಿಸ್ಕೋಬೇಕು. ಸೊ ಇದಕ್ಕಿವಾಗ 2 ಗ್ಲಾಸ್ ನೀರು ಹಾಕಿಬಿಟ್ಟು ನಾನು ಬೇಯಿಸೋಕೆ ಇಡ್ತಿದ್ದೀನಿ. ಸಾಲ್ಟ್ ಅಥವಾ ಅರಿಶಿನ ಏನು ನಾನು ಹಾಕೋದಿಲ್ಲ ಬೇಯಿಸ್ಬೇಕಾದ್ರೆ. ನೋಡಿ ಫ್ರೆಂಡ್ಸ್, ಈಗ ಪಾಲಕ್ ಬೇಳೆ ಈರುಳ್ಳಿ ಎಲ್ಲವೂ ಹಾಕಿ ಚೆನ್ನಾಗಿ ಬೇಯಿಸಿದ್ವಲ್ಲ, ಅದು ಇವಾಗ ರೆಡಿ ಆಗಿದೆ. ಅದನ್ನ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಸ್ವಲ್ಪ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೆ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್, ಇವಾಗ ಬೇಯಿಸಿರೋ ಈ ಬೇಳೆಗೆ ನಾನು 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್ನ ಹಾಕ್ತಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ. ನಾನು ಬೇಯಿಸ್ಬೇಕಾದ್ರೆ ಅರಿಶಿನ ಹಾಕಿಲ್ಲ, ಸೊ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಘಮ ಅಂತ ಸ್ಮೆಲ್ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ, ಇದು ನಾವು ಒಗ್ಗರಣೆ ಕೊಡ್ತಾ ಇರೋದು. ಮತ್ತು ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ, ಚೆನ್ನಾಗಿ ಡೈಜೆಷನ್ ಆಗುತ್ತೆ ಫುಡ್ಡು. ಸೊ ಹಾಗಾಗಿ ನಾವು ಹಿಂಗೆ ಹಾಕ್ತೀವಿ. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸಿಡಿಬೇಕು. ಅದಾದಮೇಲೆ ನಾನು ಇಲ್ಲಿ 2 ಬೆಳ್ಳುಳ್ಳಿ ಹೆಸಳನ್ನ ಚೆನ್ನಾಗಿ ಸಿಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿನ ಇದಕ್ಕೆ ಹಾಕೊಳ್ಳೋಣ. ಹಾಗೆ ಒಂದು 5-6 ಹೆಸರಷ್ಟು ಕರಿಬೇವನ್ನ ಒಗ್ಗರಣೆಗೆ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಈ ಥರ ಗೋಲ್ಡನ್ ಬ್ರೌನಿಶ್ ಬಂದ ತಕ್ಷಣ ನಾವು ಏನಿದು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ, ನಾನು ಇದೇ ಥರ ಮಾಡೋದು ರೆಸಿಪಿನ. ಯಾವಾಗಲೂ ಬೇಳೆ ಬೇಯಿಸ್ಬಿಟ್ಟು ಅದಕ್ಕೆ ಎಲ್ಲ ಮಸಾಲೆ ಹಾಕಿ ಅದನ್ನೇ ನಾನು ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದು ನಮ್ಮದು ದೇಸಿ ಸ್ಟೈಲಲ್ಲಿ ಪಾಲಕ್ ಸಾರು ಮಾಡ್ತಿರೋದು. ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಬೇಳೆಯಲ್ಲಿ ನೀರು ಉಳಿದಿರತ್ತಲ್ಲ, ಆ ನೀರನ್ನು ನಾನು ಹಾಕಿ ಒಂದು 5 ನಿಮಿಷ, 5ರಿಂದ 5 ಬೇಡ, ಒಂದು 2 ನಿಮಿಷ ಬೆಂದರೆ ಸಾಕು. ಈ ಸಾರು ನಿಮಗೆ ಚಪಾತಿಗೆ, ರೊಟ್ಟಿಗೆ, ನೋಡಿ ಒಂದು ಗ್ಲಾಸಷ್ಟು ನೀರು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ. ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವು ಮಸಾಲೆ ಖಾರನೇ ಹಾಕಿರೋದು. ನಾನು ಲಾಸ್ಟ್ ವಿಡಿಯೋಲಿ ಹೇಳೋದ್ನಲ್ಲ, ನಾವು ಮನೇಲಿ ಮಸಾಲೆ ಖಾರ ಮಾಡಿರ್ತೀವಂತ. ನಾನು ಇದನ್ನ ಬೇಯಿಸಬೇಕಾದ್ರೆ ಅಥವಾ ಸ್ಮ್ಯಾಶ್ ಮಾಡಬೇಕಾದ್ರೆ ಯಾವಾಗಲೂ ಸಾಲ್ಟ್ ಹಾಕಿಲ್ಲ, ಬಿಕಾಸ್ ಅದು ಒಂದು ಸಮ್ ಟೈಮ್ ನಮಗೆ ಅಳತೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಲಾಸ್ಟಿಗೆ
ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು ಪಾಲಕ್ ಸಾರು ಬಂದ್ಬಿಟ್ಟು ಕುದೀತಾ ಇದೆ. ಇದಕ್ಕೆ 1-2 ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಬಿಟ್ರೆ ದೇಸಿ ಸ್ಟೈಲಲ್ಲಿರುವಂಥ ಪಾಲಕ್ ಸಾರು ರೆಡಿ. ಇದು ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು. ನಾನು ಚಪಾತಿ ಮತ್ತು ರೈಸ್ಗೆ ಸಾಕಾಗಷ್ಟು ಕನ್ಸಿಸ್ಟೆನ್ಸಿನ ಇಲ್ಲಿ ಮಾಡಿದ್ದೀನಿ. ನಿಮ್ಗೇನಾದರೂ ನನ್ನದು ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್.